ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದು ಫೆಬ್ರವರಿ 18 ಮಂಗಳವಾರ. ಇಂದಿನ ಶುಭ ಸಂದೇಶ ಮಾರ್ಕ 8:14-21. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಫರಿಸಾಯರ ಹಾಗೂ ಹೆರೋದನ ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಎಂದು ತಮ್ಮ ಶಿಷ್ಯರಿಗೆ ತಿಳಿಸಿದರೆ, ತಮ್ಮ ಶಿಷ್ಯರು ಅದನ್ನು ಗ್ರಹಿಸಿಕೊಳ್ಳಲಿಲ್ಲ. ಅವರು ಅವರದ್ದೇ ಆದ ಅರ್ಥವನ್ನು ಆ ಪ್ರಭುವಿನ ವಾಕ್ಯಕ್ಕೆ ನೀಡುತ್ತಾರೆ. ಪ್ರಭು ಯೇಸು ಕ್ರಿಸ್ತರು ಹೇಳಿದ್ದು ಹೆರೋದನ ಹಾಗೂ ಫರಿಸಾಯರ ಅಂತರಾಳದ ಕೊಳಕನ್ನು ಕುರಿತು. ಆದರೆ ತಮ್ಮ ಶಿಷ್ಯರು ಅದನ್ನು ಅರ್ಥ ಮಾಡಿಕೊಳ್ಳದೆ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಿರುವುದು ನಾವು ಬುತ್ತಿಯನ್ನು ಕಟ್ಟಿಕೊಂಡು ತರಲಿಲ್ಲ ಎಂದು. ಇದರಿಂದ ಪ್ರಭು ಯೇಸು ಕ್ರಿಸ್ತರು ಈ ವಾಕ್ಯವನ್ನು ಹೇಳುತ್ತಿದ್ದಾರೆ ಎಂದು ಅಪಾರ್ಥ ಮಾಡಿಕೊಳ್ಳುತ್ತಾರೆ. ಪ್ರಿಯರೇ, ನಾವು ಸಹ ಹಲವಾರು ಬಾರಿ ಶುಭ ಸಂದೇಶವನ್ನು ಓದುವಾಗ ಪ್ರಭು ಯೇಸು ಕ್ರಿಸ್ತರು ಹೇಳಿದಂತಹ ವಾಕ್ಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇರಬಹುದು, ಅಥವಾ ಇತರರು ನಮಗೆ ಏನಾದರೂ ತಿಳಿಸುವಾಗ ನಾವು ಅರ್ಥ ಮಾಡಿಕೊಳ್ಳದೇ ಇರಬಹುದು. ಇಂತಹ ಸಂದರ್ಭದಲ್ಲಿ ನಾವು ದೇವರ ವಾಕ್ಯವನ್ನಾಗಲಿ ಅಥವಾ ಇತರರ ಮಾತುಗಳನ್ನಾಗಲಿ ನಮಗೆ ಅರ್ಥ ಮಾಡಿಕೊಳ್ಳಲು ನಮಗೆ ಪವಿತ್ರಾತ್ಮರ ಸಹಾಯ ಬೇಕಾಗಿದೆ. ಆದ್ದರಿಂದ ನಾವು ಪವಿತ್ರಾತ್ಮರಲ್ಲಿ ಪ್ರಾರ್ಥಿಸಬೇಕು. ಯೋಹಾನನ ಶುಭ ಸಂದೇಶ 16ನೇ ಅಧ್ಯಾಯ 26ನೇ ವಾಕ್ಯವು ಹೇಳುತ್ತದೆ, ಪಿತನು ನನ್ನ ಹೆಸರಿನಲ್ಲಿ ಕಳುಹಿಸಿಕೊಡುವ ಪೋಷಕರಾದ ಪವಿತ್ರಾತ್ಮ ನಿಮಗೆ ಎಲ್ಲವನ್ನು ಬೋಧಿಸಿ ನಾನು ಹೇಳಿರುವುದನ್ನೆಲ್ಲ ನಿಮ್ಮ ನೆನಪಿಗೆ ತರುವರು. ಹೌದು ಪ್ರಿಯರೇ, ಪವಿತ್ರಾತ್ಮರು ನಮ್ಮ ಸಹಾಯಕ, ನಮಗೆ ಅರ್ಥವನ್ನು ಮಾಡಿಕೊಡುವಂತಹ ವ್ಯಕ್ತಿ. ದೇವರ ವಾಕ್ಯವನ್ನು ನಾವು ಓದುವ ಮುಂಚೆ ಈ ಪವಿತ್ರಾತ್ಮರಿಗೋಸ್ಕರ ನಾವು ಪ್ರಾರ್ಥಿಸಬೇಕು. ಇಂದು ಸಹ ಈ ವಾಕ್ಯವನ್ನು ಆಲಿಸುವಾಗ ಪವಿತ್ರಾತ್ಮರು ನಮ್ಮ ಮೇಲೆ ಇಳಿದು ಬರಲಿ, ದೇವರ ವಾಕ್ಯವನ್ನು ಅರ್ಥೈಸಿಕೊಡಲಿ. ಆಮೇನ್. ಹಲ್ಲೆಲೂಯಾ.